ನಮಸ್ಕಾರ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ. ಅವರನ್ನ ಭಾರತೀಯ ಸ್ತ್ರೀವಾದದ ಜನನಿ ಅಂತಲೇ ಕರೀತಾರೆ. ಕೇಳಿ, ಈ ಬಿರುದೇ ಸಾಕು ಅವರ ಪ್ರಭಾವ ಎಷ್ಟಿತ್ತು ಅಂತ ಹೇಳೋಕೆ. ಇವರು ಬೇರಾರೂ ಅಲ್ಲ, ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ. ಅಷ್ಟೇ ಅಲ್ಲ, ಶಿಕ್ಷಣ ಮತ್ತು ದಲಿತರ ಏಳಿಗೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಒಬ್ಬ ದಿಟ್ಟ ಸಮಾಜ ಸುಧಾರಕಿ. ಸರಿ, ಹಾಗಿದ್ರೆ ಅವರ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಅವರ ಬಾಲ್ಯ ಹೇಗಿತ್ತು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? 1831ರಲ್ಲಿ ಜನನ. ಯೋಚನೆ ಮಾಡಿ, ಕೇವಲ 9ನೇ ವಯಸ್ಸಿಗೆ ಜ್ಯೋತಿರಾವ್ ಫುಲೆ ಅವರ ಜೊತೆ ಮದುವೆ. ಆನಂತರ ಮಿಸ್ ಫರಾರ್ ಅನ್ನೋರ ಸಂಸ್ಥೆಯಲ್ಲಿ ಶಿಕ್ಷಣ. ಇವೆಲ್ಲ ಬರೀ ಘಟನೆಗಳಲ್ಲ, ಒಬ್ಬ ಕ್ರಾಂತಿಕಾರಿಯನ್ನ ರೂಪಿಸಿದ ಜೀವನದ ಪ್ರಮುಖ ತಿರುವುಗಳು. ಹಾಗಿದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಮಾಜದ ಅಷ್ಟೆಲ್ಲ ಕಟ್ಟುಪಾಡುಗಳ ಮಧ್ಯೆ ಒಬ್ಬ ಯುವತಿ ಇಡೀ ದೇಶವೇ ತಿರುಗಿ ನೋಡೋ ಹಾಗೆ ಒಂದು ಕ್ರಾಂತಿಯನ್ನೇ ಶುರು ಮಾಡಿದ್ದು ಹೇಗೆ? ಅವರ ಜೀವನದ ಹೋರಾಟವನ್ನ ನಾವು 3 ಮುಖ್ಯ ಭಾಗಗಳಾಗಿ ನೋಡಬಹುದು. ಇದು ಬರೀ ಒಂದೇ ವಿಷಯದ ಬಗ್ಗೆ ಇರಲಿಲ್ಲ, ಅದೊಂದು ಬಹುಮುಖಿ ಕ್ರಾಂತಿಯಾಗಿತ್ತು. ಮೊದಲನೆಯದಾಗಿ, ಮತ್ತು ಬಹುಶಃ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಹಾಗೆ, ಶಿಕ್ಷಣಕ್ಕಾಗಿ ಅವರು ಮಾಡಿದ ಅವಿರತ ಹೋರಾಟ. 1848ರಲ್ಲಿ ಭಾರತದ ಮೊಟ್ಟಮೊದಲ ಹೆಣ್ಣುಮಕ್ಕಳ ಶಾಲೆ. ಯೋಚನೆ ಮಾಡೋಕ್ಕಾಗತ್ತಾ? ಆ ಕಾಲದಲ್ಲಿ ಅದೊಂದು ಸಾಮಾನ್ಯ ಸಾಧನೆ ಖಂಡಿತ ಆಗಿರ್ಲಿಲ್ಲ. ಅಲ್ಲಿಗೆ ನಿಲ್ಲಿಲ್ಲ ಅವರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಶಾಲೆಗಳನ್ನ ತೆರೆದ್ರು. ಅವರ ಸಂಕಲ್ಪ ಎಂಥದ್ದು ಅಂತ ಯೋಚಿಸಿ ನೋಡಿ. ಈ ಸರಳ ಶಾಲೆಯನ್ನ, ಇದು ಬರೀ ಒಂದು ಕಟ್ಟಡ ಅಷ್ಟೇ ಅಲ್ಲ. ಆ ಕಾಲದಲ್ಲಿ ಇದು ಎಂಥ ದೊಡ್ಡ ಕ್ರಾಂತಿಯ ಸಂಕೇತವಾಗಿತ್ತು ಗೊತ್ತಾ? ಇದೊಂದು ಕಟ್ಟಡವಾಗಿರಲಿಲ್ಲ, ಬದಲಾವಣೆಯ ಬೀಜವಾಗಿತ್ತು. ಶಿಕ್ಷಣದ ನಂತರ ಅವರ ಹೋರಾಟದ 2ನೇ ಅಖಾಡಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ, ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿ ತಾರತಮ್ಯದ ವಿರುದ್ಧದ ಯುದ್ಧ. ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರ ಜೊತೆ ಸೇರಿ 1873ರಲ್ಲಿ ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸ್ತಾರೆ. ಇದೇನು ಸುಮ್ನೆ ಒಂದು ಸಂಘಟನೆ ಆಗಿರ್ಲಿಲ್ಲ, ಬದಲಿಗೆ ಅಸ್ಪೃಶ್ಯತೆಯಂತಹ ಅಮಾನವೀಯ ಪದ್ಧತಿಗಳ ವಿರುದ್ಧ ಅವರು ಹೂಡಿದ ನೇರ ಸಮರವಾಗಿತ್ತು. ನೋಡಿ, ಈ ಚಿಹ್ನೆ, ಇದು ಅವರ ಹೋರಾಟದ ಗುರಿಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ರೂ ಸಮಾನರಾಗಿರೋ, ಯಾವುದೇ ತಾರತಮ್ಯ ಇಲ್ಲದ ಸಮಾಜವನ್ನ ಕಟ್ಟೋದೇ ಅವರ ಗುರಿಯಾಗಿತ್ತು. ಶಿಕ್ಷಣ ಆಯ್ತು, ಜಾತಿ ಪದ್ಧತಿ ವಿರುದ್ಧ ಹೋರಾಟ ಆಯ್ತು. ಈಗ 3ನೇ ಮತ್ತು ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬರೋಣ. ಅದು ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ಅವರು ನೀಡಿದ ನೇರ ಆಧಾರ. ಅವರು ಬರೀ ಮಾತಾಡಿ ಸುಮ್ಮನಾಗೋ ಜಾಯಮಾನದವರಲ್ಲ. ಬಾಲಹತ್ಯಾ ಪ್ರತಿಬಂಧಕ ಗೃಹ ಅಂತ ಒಂದು ಆಶ್ರಯ ತಾಣವನ್ನೇ ಸ್ಥಾಪಿಸ್ಬಿಟ್ರು. ಯಾರಿಗೆ? ಅಸಹಾಯಕ ವಿಧವೆಯರಿಗೆ, ಅವರ ಮಕ್ಕಳಿಗೆ. ಅಷ್ಟೇ ಅಲ್ಲ, ಮಹಿಳಾ ಸೇವಾ ಮಂಡಳ ಮೂಲಕ ಮಹಿಳೆಯರ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಶುರು ಮಾಡಿದ್ರು. ಅವರು ಕಟ್ಟಿದ್ದು ಬರೀ ಇಟ್ಟಿಗೆ ಸಿಮೆಂಟಿನ ಕಟ್ಟಡಗಳನ್ನಲ್ಲ, ಬದಲಿಗೆ ಸಾವಿರಾರು ಮಹಿಳೆಯರಿಗೆ ಧೈರ್ಯ, ರಕ್ಷಣೆ ಮತ್ತು ಹೊಸ ಬದುಕನ್ನೇ ಕಟ್ಟಿಕೊಟ್ಟ ಆಶ್ರಯಧಾಮಗಳವು. ಅವರ ಹೋರಾಟ ಕೇವಲ ಸಮಾಜ ಸೇವೆಯಲ್ಲೇ ನಿಲ್ಲಲಿಲ್ಲ ಅನ್ನೋದು ವಿಶೇಷ. ಅವರು ಒಬ್ಬ ಅದ್ಭುತ ಬರಹಗಾರ್ತಿಯೂ ಆಗಿದ್ರು. ಕಾವ್ಯ ಫುಲೆ ಮತ್ತು ಬಾವನ್ಕಾಶಿ ಸುಬೋಧ ರತ್ನಾಕರ್ ಅವರ ಲೇಖನಿಯ ಶಕ್ತಿಗೆ ಸಾಕ್ಷಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರ ಕೈಲಿದ್ದ ಆಯುಧಗಳು ಶಾಲೆಗಳು, ಆಶ್ರಯಗಳು ಮಾತ್ರ ಆಗಿರ್ಲಿಲ್ಲ. ಅವರ ಲೇಖನಿ, ಅವರ ಪದಗಳು ಕೂಡ ಸಮಾಜವನ್ನ ಬದಲಾಯಿಸೋಕ್ಕೆ ಬಳಸಿದ ಒಂದು ಹರಿತವಾದ ಅಸ್ತ್ರವಾಗಿತ್ತು. ಸರಿ, ಇಷ್ಟೆಲ್ಲ ಅವರು ಆ ಕಾಲದಲ್ಲಿ ಮಾಡಿದ್ರು. ಆದ್ರೆ ಅದೇ ಪರಿಣಾಮ ಇವತ್ತಿನ ದಿನದ ಮೇಲೆ ಹೇಗಿದೆ ಅದನ್ನ ನೋಡೋಣ ಬನ್ನಿ. ಅವರ ಪರಂಪರೆ ಇವತ್ತಿಗೂ ನಮ್ಮ ಜೊತೆ ಜೀವಂತವಾಗಿದೆ. ಉದಾಹರಣೆಗೆ, ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ಅಂತ ಅವರ ಹೆಸರನ್ನೇ ಇಡಲಾಗಿದೆ. ಅಷ್ಟೇ ಅಲ್ಲ, ಇವತ್ತು UPSC ಪರೀಕ್ಷೆ ಬರೆಯೋರು ಕೂಡ ಅವರ ಜೀವನ ಮತ್ತು ಹೋರಾಟದ ಬಗ್ಗೆ ಓದ್ಲೇಬೇಕು. ಅಂದ್ರೆ ಅವರ ಸಿದ್ಧಾಂತಗಳು ಇವತ್ತಿಗೂ ಎಷ್ಟು ಪ್ರಸ್ತುತ ಅಂತ ನೋಡಿ. ಅವರ ಪ್ರಭಾವ ಎಷ್ಟಿದೆ ಅಂದ್ರೆ, ದೇಶದ ಭವಿಷ್ಯದ ಆಡಳಿತಗಾರರು ಅಂದ್ರೆ IAS, IPS ಆಗ್ಬೇಕು ಅಂತ ಓದೋರು ಇವತ್ತಿಗೂ ಅವರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾರೆ. ಅವರ ಹೋರಾಟದ ಪಾಠಗಳು ಇವತ್ತಿನ ಪರೀಕ್ಷೆಗಳಿಗೂ ಅನಿವಾರ್ಯವಾಗಿದೆ. ಇದಕ್ಕಿಂತ ದೊಡ್ಡ ಗೌರವ ಇನ್ನೇನಿದೆ? ಹಾಗಿದ್ರೆ ಇವೆಲ್ಲವನ್ನೂ ನೋಡಿದ ಮೇಲೆ ಕೊನೆಯದಾಗಿ ನಾವೇನ್ ಅರ್ಥ ಮಾಡ್ಕೋಬೇಕು? ಅವರು ಜೀವನ ನಮಗೆ ಕೊಡುವ ಅಂತಿಮ ಸಂದೇಶವಾದರೂ ಏನು? ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಲ್ವಾ? 150 ವರ್ಷಗಳೇ ಕಳೆದು ಹೋಗಿದೆ. ಆದ್ರೂ ಸಾವಿತ್ರಿಬಾಯಿ ಫುಲೆ ಅವರ ಕಥೆ ಇವತ್ತಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ಬಲವಾಗಿ ಉಳಿದಿದೆ? ಯಾಕಂದ್ರೆ ಸಾವಿತ್ರಿಬಾಯಿ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅವರೀಗ ಸಮಾನತೆಯ ಸ್ಫೂರ್ತಿ.
ಈ ಒಂದು ಮಾತು ಸಾಕು ಅವರ ಇಡೀ ಜೀವನದ ಸಾರಾಂಶವನ್ನ ಹೇಳೋಕೆ. ಹೋಗೋ ಮುಂಚೆ ಒಂದು ವಿಷಯವನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಸಾವಿತ್ರಿಬಾಯಿ ಅವರು 19ನೇ ಶತಮಾನದಲ್ಲಿ ಹಚ್ಚಿದ ಆ ಕ್ರಾಂತಿಯ ಕಿಡಿ ಇದೆಯಲ್ಲ, ಅದು ಇವತ್ತಿಗೂ ಜಗತ್ತಿನಾದ್ಯಂತ ನಡೀತಿರೋ ಸಮಾನತೆಯ ಹೋರಾಟಗಳಿಗೆ ದಾರಿದೀಪವಾಗಿದೆ. ನಿಜ ಹೇಳ್ಬೇಕಂದ್ರೆ ಅವರ ಹೋರಾಟ ಇನ್ನೂ ಮುಗಿದಿಲ್ಲ. ಅದು ನಮ್ಮೆಲ್ಲರ ಮೂಲಕ ಇವತ್ತಿಗೂ ಮುಂದುವರಿತಾ ಇದೆ.